ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯ 29ನೇ ವಚನ ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 29ನೇ ವಚನ ಏನ್ ಹೇಳುತ್ತೆ? ನನ್ನ ನೊಗವನ್ನ ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುವುದು. ಥ್ಯಾಂಕ್ ಯು ಅಮ್ಮ. ಇಲ್ಲಿ ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಅಂದ್ರೆ ನಾವು ದೇವರಲ್ಲಿ ಕಲಿಯುವಂಥದ್ದು ಜಾಸ್ತಿ ಇದೆ. ಅನೇಕರು ಲೋಕಾನುಸಾರವಾದ ಎಜುಕೇಶನ್ ಹೆಚ್ಚಾಗಿ ಮಾಡಿ ನನಗೆ ಇನ್ನ ಯಾವ ಎಜುಕೇಶನ್ ಬೇಕಾಗಲ್ಲ ಅಷ್ಟು ಎಜುಕೇಶನ್ ಮಾಡಿದ್ದೀನಿ, ಡಬಲ್ ಡಿಗ್ರಿ ಟ್ರಿಬಲ್ ಡಿಗ್ರಿ ಎಲ್ಲ ಮಾಡಿಬಿಟ್ಟಿದ್ದೀನಿ, ನನ್ಗೆ ಇನ್ನೇನು ಬೇಕಾಗಿಲ್ಲ ಅಂತಾರೆ. ಆದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ? ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರೋದ್ರಿಂದ ನನ್ನ ನಗುವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಇಂಗ್ಲಿಷ್ ಅಲ್ಲಿ ಈ ಕಲಿಯುವುದಕ್ಕೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ? ಲರ್ನ್ ಅಂತಾರೆ. ಎಷ್ಟು ಅಕ್ಷರ ಇರುತ್ತೆ ಲರ್ನ್ಗೆ? 5 ಅಕ್ಷರ ಇರುತ್ತೆ. LEARN, ಲರ್ನ್ ಅಂದ್ರೆ ಕಲಿಯುವುದು. ಏನ್ ಕಲಿಯೋದು? ಇಲ್ಲಿ LEAR ಒಂದೊಂದು ಪದವನ್ನ ಬಿಡಿಸಿ ನಾವು ಸ್ವಲ್ಪ ಕಲ್ತ್ಕೊಳ್ಳೋಣ, ಧ್ಯಾನ ಮಾಡೋಣ. ಮೊದಲನೇದು ಎಲ್ ಅಂದ್ರೆ ಪ್ರೀತಿ. ಅಂದ್ರೆ ಪ್ರೀತಿ ಅಂದ್ರೆ ಗ್ರೀಕ್ ಭಾಷೆಯಲ್ಲಿ ನಾವು ನೋಡುವಾಗ ಹಗಾಪೆ ಅಂತಾರೆ. ಹಗಾಪೆ ಅಂತ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಬರ್ಬೇಕಾದ್ರೆ 4-5 ರೀತಿಯ ಅರ್ಥಗಳು ಬರ್ತದೆ. ಒಂದು ಅರ್ಥ ಅಣ್ಣ ತಮ್ಮಂದರ ಪ್ರೀತಿ, ಅಕ್ಕ ತಂಗಿಯರ ಪ್ರೀತಿ, ತಂದೆ ತಾಯಿಗಳ ಪ್ರೀತಿ, ದೇವರ ಪ್ರೀತಿ, ಸ್ನೇಹಿತರ ಪ್ರೀತಿ, ಈ ರೀತಿ ಅನೇಕ ಪ್ರೀತಿಗಳು ಬರ್ತದೆ. ಆದ್ರೆ ದೇವರ ಪ್ರೀತಿ ಪ್ರತ್ಯೇಕವಾಗಿರ್ತದೆ. ದೇವರ ಪ್ರೀತಿ ಯಾವ ರೀತಿ ಇರ್ತದೆ ಅಂದ್ರೆ ಅದು ವರ್ಣಿಸಲಕ್ಕ ಆಗದಂತ ಪ್ರೀತಿ. ಅದಕ್ಕೆ ಯೇಸು ಸ್ವಾಮಿ ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರಿಂದ ನನ್ನ ನಗುವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲ್ತುಕೊಳ್ರಿ. ಅಂದ್ರೆ ನಾನು ಪ್ರೀತಿ ಮಾಡೋದು ಈ ಪ್ರಪಂಚದಲ್ಲಿ ಯಾರು ಪ್ರೀತಿ ಮಾಡಕ್ಕಾಗಲ್ಲ. ಅಂದ್ರೆ ದೇವರ ಪ್ರೀತಿಗೂ ಮನುಷ್ಯರ ಪ್ರೀತಿಗೂ ಲಾಟ್ ಆಫ್ ಡಿಫ್ರೆಂಟ್ ಇರುತ್ತೆ, ತುಂಬಾ ಡಿಫ್ರೆಂಟ್ ಇರ್ತದೆ. ಆದ್ರಿಂದ ದೇವರ ಪ್ರೀತಿ ಹೇಗೆ ಅಂದ್ರೆ ಶತ್ರುಗಳನ್ನು ಪ್ರೀತಿಸುವಂತ ಪ್ರೀತಿ ದೇವರದು. ಮನುಷ್ಯರ ಪ್ರೀತಿ ಯಾರು ಪ್ರೀತಿ ಮಾಡ್ತಾರೋ ಅವ್ರು ಮಾತ್ರ ಪ್ರೀತಿ ಮಾಡ್ತೀವಿ. ಅದೇ ದೇವರ ಪ್ರೀತಿ ಶತ್ರುವನ್ನು ಪ್ರೀತಿಸೋದು, ತನ್ನ ಹಾಗೆ ಮಾಡುವಂತವ್ರನ್ನ, ತನ್ನ ದೂಷಿಸುವಂತವ್ರನ್ನ, ತನ್ನ ಹೊಡೆಯುವಂತವ್ರನ್ನ, ತನ್ನ ಬರೆದಂತವ್ರ ಆತ್ಮ ಕಲ್ವಾರಿ ಶಿಲುವೆ ತ್ಯಾಗ ನೋಡುವುದಾದ್ರೆ ಆತನು ಎಷ್ಟು ಹಿಂಸೆ ಕೊಡ್ತಾರೆ. ಎಲ್ಲ ರೀತಿ ಹಿಂಸೆಯನ್ನು ಸಹಿಸ್ಕೊಂಡು ಅದನ್ನೇ ತಂದೆಯೇ ಅವ್ರನ್ನ ಕ್ಷಮಿಸು ಅಂತಾನೆ. ನೋಡ್ರಿ ಎಂತ ಪ್ರೀತಿ ದೇವರ ಪ್ರೀತಿ. ಅದಕ್ಕೆ ಯೇಸು ಸ್ವಾಮಿ ನಮಗೊಂದು ಮಾತು ಹೇಳ್ತಾನೆ. ಅಲ್ಲಿ 5ನೇ ಅಧ್ಯಾಯದಲ್ಲಿ 44ನೇ ವಚನ ಏನ್ ಹೇಳುತ್ತೆ? ಮತ್ತಾಯನ ಬರೆದ ಸುವಾರ್ತೆ 5:44. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ನೋಡ್ರಿ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಇದು ಮನುಷ್ಯರಿಗೆ ತುಂಬಾ ಕಠಿಣವಾದ ಇದು. ತುಂಬಾ ಕಠಿಣ. ಯಾಕಂದ್ರೆ ಅನೇಕ ಸಾರಿ ನಮ್ಮನ್ನು ಪ್ರೀತಿ ಮಾಡೋವನ್ನೇ ನಾವು ಪ್ರೀತಿಸೋಕ್ಕಾಗೋದಿಲ್ಲ. ಇನ್ನು ವೈರಿಗಳನ್ನ ಪ್ರೀತಿ ಮಾಡೋದ್ರೆ ಎಲ್ಲಿಂದ ಬಂದು ಪ್ರೀತಿ ಮಾಡೋದು? ಆದ್ರೆ ಯೇಸು ಸ್ವಾಮಿ ಅದಕ್ಕೆ ಹೇಳ್ತಾರೆ, ನಾನು ದೀನ ಮನಸ್ಸುಳ್ಳವನು ಸಾತ್ವಿಕನು ನನ್ನಲ್ಲಿ ಬಂದು ಕಲ್ತ್ಕೊಳ್ರಂದ್ರೆ ನಾನು ವೈರಿಗಳನ್ನ ಪ್ರೀತಿಸ್ತೇನೆ. ಹಾಗಾಗಿ ನೀವು ನನ್ನಲ್ಲಿ ಇದ್ದುಕೊಂಡು ವೈರಿಗಳ ಪ್ರೀತಿ ಮಾಡೋದನ್ನ ನೀವು ಕಲೀರಿ, ವೈರಿಗಳನ್ನ ಪ್ರೀತಿ ಮಾಡೋದನ್ನ ಕಲೀರಿ ಅಂತ ಆತನು ಒತ್ತಿ ಹೇಳ್ತಾ ಇದ್ದಾನೆ. ಹಾಗಾಗಿ ಯಾಜಕಾಂಡದಲ್ಲಿ ನಾವು ನೋಡುವಾಗ ಯಾಜಕಾಂಡ 19ನೇ ಅಧ್ಯಾಯ 17-18ನೇ ವಚನ ಸ್ವಲ್ಪ ವಿವರವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಯಾವ ರೀತಿ ಅಂತ, ಸಹೋದರನ ವಿಷಯವಾಗಿ ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳಬಾರದು. ನೋಡ್ರಿ, ಸಹೋದರನ ವಿಷಯದಲ್ಲಿ ಮನಸ್ಸಿನಲ್ಲಿ ದ್ವೇಷ ಇಟ್ಕೊಳ್ಬಾರ್ದು, ಮತ್ತು ನೆರೆಯವನ ದೋಷಕ್ಕೆ ನೀವು ಒಳಗಾಗದಂತೆ ಅವನ ತಪ್ಪನ್ನು ಅವನಿಗೆ ತಿಳಿಸಲೇಬೇಕು.
ನಿಮ್ಮ ಸ್ವಜನರಲ್ಲಿ ಯಾರಿಗಾದರೂ ಕೇಡನ್ನು ಮಾಡದೆ ಮನಸ್ಸಿನಲ್ಲಿ ಮಸ್ತರನ್ನು ಇಟ್ಟುಕೊಳ್ಳದೆ ನಿಮ್ಮ ನೆರೆಯವರನ್ನು ನಿಮ್ಮಂತೆಯೇ ಪ್ರೀತಿಸಬೇಕು, ನಾನು ಯೆಹೋವನು. ನೋಡ್ರಿ ಏನ್ ಹೇಳ್ತಾ ಇದ್ದಾನೆ, ಸಹೋದರ ವಿಷಯದಲ್ಲಿ ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳಬಾರದು. ಸಹೋದರನಂದ್ರೆ ಯಾರು? ಒಂದು ತಾಯಿ ಹೊಟ್ಟೆ ಹುಟ್ಟಿದವರಲ್ಲ, ಚಿಕ್ಕಮ್ಮ, ದೊಡ್ಡಮ್ಮ, ಅಕ್ಕಪಕ್ಕದ ನೆರೆಯವರನ್ನ ಸಹೋದರರು ಅಂತೀವಿ. ಹಾಗಾಗಿ ಆ ಸಹೋದರ ನಾವು ಅವನ ಮೇಲೆ ನನ್ ದ್ವೇಷ ಇದ್ರೆ ಮನಸ್ಸನ್ನ ಇಟ್ಕೋಬಾರ್ದು. ನೆರೆಯನ ದೋಷಕ್ಕೆ ನೀವು ಒಳಗಾಗದಂತೆ ಅವನ ತಪ್ಪನ್ನು ಅವನಿಗೆ ತಿಳಿಸಲೇಬೇಕು. ಯಾರಾದ್ರೂ ನೆರೆಯವನು ಏನಾದ್ರೂ ಅಲ್ಲಿ ಇಲ್ಲಿ ತಪ್ಪು ಮಾಡ್ತಾ ಇರ್ತಾನೆ, ಅದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ, ನಮ್ ಕಣ್ಣಿಗೆ ಕಾಣಿದಾಗ ನಾವೇನ್ ಮಾಡ್ಬೇಕು? ಅದನ್ನ ಅವನಿಗೆ ತಿಳಿಸ್ಬೇಕು. ನೋಡಪ್ಪ, ನೀನ್ ಮಾಡ್ತಾ ಇರೋದು ಸರಿ ಇಲ್ಲ. ಯೇಸು ಸ್ವಾಮಿ ಒಂದ್ ಕಡೆ ಹೇಳ್ತಾನಲ್ಲ, ಯಾರನ್ನ ತಪ್ಪು ಮಾಡುವಾಗ ನೀನೊಬ್ಬನೇ ಹೋಗಿ ಅವನ್ನ ಎಚ್ಚರಿಸು. ನಿನ್ ಮಾತು ಕೇಳಲಿಲ್ಲ ಅಂದ್ರೆ ಇನ್ನೊಬ್ಬರ ಜೊತೆಲಿ ಕರ್ಕೊಂಡು ಹೋಗು, ಅಲ್ಲಿ ಕೇಳಲಿಲ್ಲ ಅಂದ್ರೆ ಸಭೆಗೆ ತಿಳಿಸು ಅಂತ ಹೇಳಿ. ಹಾಗೆ ಇಲ್ಲಿ ಏನ್ ಹೇಳ್ತಾ ಇದೆ, ತಪ್ಪು ಕಾಣುವಾಗ ಅವನ್ ನಾವೇನ್ ಮಾಡ್ಬೇಕು? ತಿದ್ದಬೇಕು, ಸರಿಪಡಿಸ್ಬೇಕು. ಯಾಕಂದ್ರೆ ದೇವರ ಪ್ರೀತಿ ಅಂತ ಪ್ರೀತಿ. ದೇವರ ಪ್ರೀತಿ ಈ ಲೋಕದಲ್ಲಿ ಕೆಟ್ಟು ಹೋಗಿರೋರ್ನ ಹುಡುಕಿ ರಕ್ಷಿಸೋಕೆ ಬಂದಿರೋದ್ರಿಂದ ಆತನ ಆಜ್ಞೆಯನ್ನು ನಾವು ಪಾಲಿಸಬೇಕಾಗಿದೆ. ಮತ್ತು ಸ್ವಜನರಲ್ಲಿ ಯಾರಿಗಾದ್ರೂ ಕೇಡನ್ನು ಮಾಡದೆ ಮನಸ್ಸಿನಲ್ಲಿ ಮಸ್ತರವನ್ನು ಇಟ್ಟುಕೊಳ್ಳದೆ ನಿಮ್ಮ ನೆರೆಯವರನ್ನು ನಿನ್ನಂತೆ ಪ್ರೀತಿಸಬೇಕು. ಅನೇಕ ಸಾರಿ ವರ್ಷಾನುಗಟ್ಲೆ ನಾವು ಮಸ್ತರ ಇಟ್ಕೊಳ್ತೀವಿ. ಕ್ರಿಸ್ತನ ಮಕ್ಕಳು ಕೋಪ ಬರ್ತದ್ರಿ. ಎಲ್ಲ ನಾವು ಮನುಷ್ಯರು, ಈ ಲೋಕದಲ್ಲಿ ಮನುಷ್ಯರಾಗಿರೋದ್ರ ಕೋಪ ಬರ್ತದೆ. ಆದ್ರೆ ನಾವೇನ್ ಮಾಡ್ಬೇಕು? ಮರ್ತೋಗ್ಬೇಕು. ಹಗಲಲ್ಲಿ ಏನೋ ಜಗಳ ಆಗಿರ್ತದೆ, ರಾತ್ರಿ ನಾವು ಮಲಗುವಷ್ಟೊಳಗ ಅದನ್ನ ಮರ್ತೋಗ್ಬೇಕು. ಮಾರನೇ ದಿವಸ ಅದನ್ನ ನಾವು ಜ್ಞಾಪಕ್ಕೆ ತರ್ಕೋಬಾರ್ದು. ಕೆಲವರು ವರ್ಷಾನುಗಟ್ಲೆ ಮಸ್ತರ ಅಂತಾರ, ಅದನ್ನ ವರ್ಷಾನುಗಟ್ಲೆ ಹಾಗೇ ಇಟ್ಕೊಂಡು ಸಾಧಿಸ್ತಾ ಇರ್ತಾರೆ. ಆದ್ರೆ ಕ್ರಿಸ್ತನ ಹಾಗೆ ಹೇಳಿಲ್ಲ, ಪ್ರೀತಿ ಮಾಡುವುದನ್ನ ಕಲಿಸುವುದಕ್ಕಾಗಿ ಬಂದಿರೋ. ಅದಕ್ಕೆ ನಾನು ದೀನ ಮನಸ್ಸುಳ್ಳವನು, ನಾನು ಸಾತ್ವಿಕನು, ನನ್ನ ನಗುವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲ್ತ್ಕೊಳ್ರಿ. ಅಂದ್ರೆ ಒಂದು 2 ಎತ್ತುಗಳು ಹುಳಕ್ ಹೋಗಿದ್ರೆ ಒಂದು ಎತ್ತು ಚೆನ್ನಾಗಿ ಉಳುವೆ ಮಾಡುವಂತ ಆಗಿರ್ತದೆ, ಒಂದು ಎತ್ತು ಸ್ವಲ್ಪ ವೀಕ್ ಆಗಿರ್ತದೆ. ಅದಕ್ಕೆ ಏನ್ ಮಾಡ್ತಾರೆ, ಆ 2 ಎತ್ತನ್ನು ಸೇರಿಸಿ ಅದರ ಮೇಲೆ ನೊಗ ಹಾಕಿ ಕಣ್ಣಿಗಳು ಕಟ್ಟಿ ಅದನ್ನ ಯಾವ ಎತ್ತು ಮುಂದಾಗಿ ಚೆನ್ನಾಗಿ ಕೆಲಸ ಅದನ್ನೇ ಹೊಡಿತಾ ಇರ್ತಾನೆ ಉಳುವಂತವ್ನು. ಯಾಕೆಂದ್ರೆ ನೀನು ಸ್ವಲ್ಪ ಎಳ್ಕೊಂಡು ಹೋಗು ಅದನ್ನ ಜೊತೆಲಿ ಹಾಕೊಂಡು, ಸ್ವಲ್ಪ ಎಳ್ಕೊಂಡು ಹೋಗು ಅದನ್ನ ಜೊತೆಲಿ ಹಾಕೊಂಡು. ಹಾಗಾಗಿ ಯೇಸು ಸ್ವಾಮಿ ಒಂದು ಕಡೆ ನೊಗವನ್ನು ಎತ್ಕೊಂಡಿರುವಾಗ ಆತನ ಜೊತೆಯಲ್ಲಿ ನಾವು ಪಕ್ಕದಲ್ಲಿ ಇನ್ನೊಂದು ನೊಗ ನಾವು ನಮ್ ಕಡೆ ಹಾಕೊಂಡು ನಾವೇನ್ ಮಾಡ್ಬೇಕು? ಆತನ ಜೊತೆಯಲ್ಲಿ ಹೋಗ್ತಾ ಇರ್ಬೇಕು. ಆಗ ಯೇಸು ಸ್ವಾಮಿಯಲ್ಲಿರುವಂತ ಎಲ್ಲಾ ಚಟುವಟಿಕೆಗಳು, ಯೇಸು ಸ್ವಾಮಿಯಲ್ಲಿರುವಂತ ಎಲ್ಲಾ ಕಾರ್ಯಗಳು ನಮ್ಮಲ್ಲಿ ಕೂಡ ನಾವು ಅಳವಡಿಸ್ಕೊಳ್ಳಕ್ಕೆ ಸಾಧ್ಯ. ಆದ್ರಿಂದ ಆತನ ಏನ್ ಮಾಡ್ತಾ ಇದ್ದಾನೆ, ನೀವು ಪ್ರೀತಿ ಎಲ್ಲಂದ್ರೆ ಮೊದಲನೇದ ಪ್ರೀತಿ ಮಾಡೋದನ್ನ ಕಲ್ತ್ಕೊಳ್ರಿ. ಪ್ರೀತಿ ಮಾಡೋದನ್ನ ನೀವು ಕಲ್ತ್ಕೊಡ್ರಿ. ನಿಮ್ಮ ವೈರಿಗಳನ್ನು ಪ್ರೀತಿಸ್ರಿ. ನಿಮ್ಗೆ ಹಿಂಸೆ ಪಡಿಸೋರ್ಗೋಸ್ಕರ ದೇವರನ್ನು ಪ್ರಾರ್ಥಿಸ್ರಿ. ಅಂದ್ರೆ ಪ್ರಾರ್ಥನೆಗೆ ಅಸಾಧ್ಯವಾದದ್ದು ಯಾವುದಿಲ್ಲ, ಪ್ರಾರ್ಥನೆಗೆ ಎಲ್ಲಾ ಸಾಧ್ಯ. ಪ್ರಾರ್ಥನೆಗೆ ಎಲ್ಲಾ ಸಾಧ್ಯವಾದ್ರಿಂದ ನಾವು ದೇವರು ಪ್ರೀತಿಯ ಮುಖಾಂತರ ಪ್ರಾರ್ಥನೆ ಮಾಡ್ಲಿಕ್ಕೆ ನಮ್ಗೆ ಬಲಪಡಿಸ್ತಾ ಇದ್ದಾನೆ, ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಎರಡನೇದಾಗಿ ನಾವು ನೋಡುವಾಗ ಈ ಅಂದ್ರೆ ಎಂಕರೇಜ್, ಅಂದ್ರೆ ಪ್ರೋತ್ಸಾಹ ಮಾಡ್ಬೇಕು. ಕ್ರೈಸ್ತರ ಮಕ್ಕಳಾಗ್ಲಿ ಇತರರಾಗ್ಲಿ ನಮ್ಮ ಜೊತೆಗಾರರು ಹಿಂದೆ ಮುಂದೆ ಯಾರೇ ಆಗ್ಲಿ ಯಾವುದೇ ವಿಷಯದಲ್ಲಿ ಒಳ್ಳೆ ಕೆಲಸಗಳು ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ಬೇಕು. ಅನೇಕರು ಏನ್ ಮಾಡ್ತಾರೆ ಅಂದ್ರೆ, ಯಾರಾದ್ರೂ ಸ್ವಲ್ಪ ಅಮಾಯಕರು ಹಾಗೇಗಿದ್ರೆ ಅವ್ರನ್ನೇನ್ ಮಾಡ್ತಾ ಇದ್ರು, ಕೆಳಕ್ಕೆ ತುಳಿಯೋದಕ್ಕೆ ಅವ್ರನ್ನ ಹಂಗಸೋದು, ಹೀಯಾಳ್ಸೋದು, ಬೇರೆ ಬೇರೆ ಮಾತುಗಳಿಂದ ಅವ್ರನ್ನ ತುಳಿಯೋದಕ್ಕೆ ಇದ್ ಮಾಡ್ತಾ ಇರ್ತಾರೆ ಹೊರತು ಅವ್ರನ್ನ ಎಂಕರೇಜ್ ಮಾಡಿ, ಇಲ್ಲ ನೀನ್ ಮಾಡ್ತೀಯಾ, ನೀನ್ ಮಾಡಬಲ್ಲೆ ಅಂತ ಪ್ರೋತ್ಸಾಹ ಮಾಡುವಂತ ಮಾತುಗಳು ಅನೇಕರಲ್ಲಿ ಇರೋದಿಲ್ಲ. ನೋಡ್ರಿ, 1 ಪೇತ್ರ 2ನೇ ಅಧ್ಯಾಯ 14ನೇ ವಚನ ಏನ್ ಹೇಳುತ್ತೆ? 1 ಪೇತ್ರ 2ನೇ ಅಧ್ಯಾಯ 14ನೇ ವಚನ. ಅರಸನು
ಸರ್ವಾಧಿಕಾರಿ ಎಂತಲೂ ಬೇರೆ ಅಧಿಪತಿಗಳು ಕೆಟ್ಟ ನಡತೆಯುಳ್ಳವರನ್ನು ದಂಡಿಸುವುದಕ್ಕೂ ಒಳ್ಳೆ ನಡತೆಯುಳ್ಳವರನ್ನು ಪ್ರೋತ್ಸಾಹ ಪಡಿಸುವುದಕ್ಕೂ ಅರಸನಿಂದ ಕಳುಹಿಸಲ್ಪಟ್ಟವರೆಂತಲೂ ತಿಳಿದು ಅವರಿಗೆ ಅಧೀನರಾಗಿರಿ. ನೋಡ್ರಿ, ಅರಸನು ಸರ್ವಾಧಿಕಾರಿ ಅಂತಲೂ ಬೇರೆ ಅಧಿಪತಿಗಳು ಕೆಟ್ಟ ನಡತೆಯುಳ್ಳವರನ್ನು ದಂಡಿಸುವುದಕ್ಕೂ ಒಳ್ಳೆ ನಡತೆಯುಳ್ಳವರನ್ನು ಪ್ರೋತ್ಸಾಹ ಪಡಿಸುವುದಕ್ಕೂ ಅರಸನಿಂದ ಕಳಿಸಲ್ಪಟ್ಟವರೆಂತಲೂ ತಿಳಿದು ಅವರಿಗೆ ಅಧೀನರಾಗಿರಿ. ಏನಂದ್ರೆ ಕೆಟ್ಟ ನಡತೆಯುಳ್ಳವ್ರನ್ನ ನಾವ್ ಏನ್ ಮಾಡ್ಬೇಕು? ದಂಡಿಸ್ಬೇಕು. ಹೀಗಲ್ಲ ಹೀಗೆ, ಹೀಗಲ್ಲ ಹೀಗೆ, ಹೀಗೆಲ್ಲ ಹೀಗೆ, ಈಗ ಮಾಡಿದ್ರೆ ಚೆನ್ನಾಗಾಗುತ್ತೆ, ಈಗ ಮಾಡಿದ್ರೆ ಚೆನ್ನಾಗಿ ಬರ್ತೀಯಾ ಅಂತೇಳಿ ಅವ್ರನ್ನ ದಂಡಿಸಿ ಅವ್ರನ್ನ ಬುದ್ಧಿ ಹೇಳ್ತಾ ಸರಿಯಾದ ರೀತಿಯಲ್ಲಿ ಇದ್ ಮಾಡ್ಬೇಕು. ಒಳ್ಳೆ ನಡತೆ ಉಳ್ಳವ್ರನ್ನ ಏನ್ ಮಾಡ್ಬೇಕು? ನೀನ್ ಮಾಡ್ತಾ ಇದ್ಯಾ, ಇನ್ನೂ ಚೆನ್ನಾಗಿ ಮಾಡಬಲ್ಲೆ, ಇನ್ನೂ ಚೆನ್ನಾಗಿ ಓದ್ಬಲ್ಲೆ, ಇನ್ನೂ ಚೆನ್ನಾಗಿ ನೀನ್ ಕಲಿಬಲ್ಲೆ, ನೀನು ಮುಂದಕ್ಕೆ ಹೋಗು, ಪ್ರಯತ್ನ ಬಿಡ್ಬೇಡ ಅಂತ ಏನ್ ಮಾಡ್ಬೇಕು? ಎಂಕರೇಜ್ ಮಾಡ್ಬೇಕಂದ್ರೆ ನಾವು ಪ್ರೋತ್ಸಾಹ ಮಾಡ್ಬೇಕು. ಪ್ರೋತ್ಸಾಹ ಮಾಡುವಾಗ ಅವ್ರಿಗೆ ಇನ್ನಷ್ಟು ಬಲ ಬರುತ್ತೆ, ಇನ್ನಷ್ಟು ಬಲ ಬರ್ತದೆ. ಆ ಬಲದಿಂದ ಅವ್ರೇನ್ ಮಾಡ್ತಾರೆ? ಎಷ್ಟೇ ಕಷ್ಟ ಆದ್ರೂ ಅದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನ ಮಾಡೋದಕ್ಕೆ ನಾವೇನ್ ಮಾಡ್ಬೇಕು? ಪ್ರೋತ್ಸಾಹ ಮಾಡ್ಬೇಕು, ಎಂಕರೇಜ್ ಮಾಡ್ಬೇಕು. ರೋಮ ಬರೆದ ಪತ್ರಿಕೆಯಲ್ಲಿ 13ನೇ ಅಧ್ಯಾಯ 3-4 ವಚನ ಏನ್ ಹೇಳುತ್ತೆ? ರೋಮ 13:3-4. ಕೆಟ್ಟ ಕೆಲಸ ಮಾಡುವವನಿಗೆ ಅಧಿಪತಿಯಿಂದ ಭಯವಿರುವುದೇ ಹೊರತು ಒಳ್ಳೆ ಕೆಲಸ ಮಾಡುವವನಿಗೆ ಭಯವೇನು ಇಲ್ಲ. ನೋಡ್ರಿ, ಕೆಟ್ಟ ಕೆಲಸ ಮಾಡುವವನಿಗೆ ಭಯ, ಒಳ್ಳೆ ಕೆಲಸ ಮಾಡುವವನಿಗೆ ಭಯವಿಲ್ಲ. ಹಾಗಾಗಿ ಕೆಟ್ಟ ಕೆಲಸ ಮಾಡುವವನಿಗೆ ಸ್ವಲ್ಪ ಬುದ್ಧಿವಾದ ಇರಬೇಕು, ಒಳ್ಳೆ ಕೆಲಸ ಮಾಡುವವನಿಗೆ ಇನ್ನೂ ಪ್ರೋತ್ಸಾಹ ಮಾಡಬೇಕು. ಏನಂತ? ನೀನು ಮಾಡಬಲ್ಲೆ. ಯಾವುದೇ ಒಂದು ವಿಷಯ ಆಗಲಲ್ಲಿ ಒಬ್ಬೊಬ್ರಿಗೆ ಒಂದೊಂದು ರೀತಿಯ ವಿಷಯ ಅಗತ್ಯಗಳಿರ್ತದೆ. ಆ ಅಗತ್ಯಗಳನ್ನ ಅವ್ರಿಗೆ ನಾವೇನ್ ಮಾಡ್ಬೇಕು? ಎಂಕರೇಜ್ ಮಾಡಿದ್ರೆ ಅವ್ರೇನ್ ಮಾಡ್ತಾರೆ? ಕಲಿಯೋದಕ್ಕೆ, ಇಲ್ಲ ಆ ಕೆಲಸ ಮಾಡ್ಲಿಕ್ಕೆ, ಇಲ್ಲ ಯಾವುದೋ ಒಂದು ಸ್ಥಳಕ್ಕೆ ಹೋಗ್ಬೇಕಾದ್ರೆ ಅವ್ರೇನ್ ಮಾಡ್ತಾರೆ? ಧೈರ್ಯ ತಗೊಂಡು ಮುಂದಕ್ಕೆ ಹೋಗಕ್ಕೆ ಅವಕಾಶ ಇದೆ. ಆದ್ರಿಂದ ನಮ್ಮ ಜೀವಿತದಲ್ಲಿ ಈ ಯೇಸು ಸ್ವಾಮಿಯಿಂದ ಕಲ್ತ್ಕೊಳ್ಳೋದ್ರಿಂದ ಮೊದಲು ಪ್ರೀತಿ ಮಾಡೋದನ್ನ ಕಲಿಬೇಕು. ಎರಡನೇದು ಪ್ರೋತ್ಸಾಹ, ಎಂಕರೇಜ್ ಮಾಡೋದನ್ನ ನಾವು ಕಲಿಬೇಕು. ಮೂರನೇದಾಗಿ ಅಂದ್ರೆ ಅವೈಲೇಬಲ್, ಅಂದ್ರೆ ಕೇಳುವುದು. ಏನ್ ಕೇಳುವುದು? ದೇವರ ಮಾತುಗಳು, ದೇವರಿಗೆ ಸಂಬಂಧಪಟ್ಟ ವಿಷಯಗಳು, ಒಳ್ಳೇದೇನಿದೆಯೋ ಅದನ್ನೆಲ್ಲ ನಾವು ಕೇಳಬೇಕು. ಯೇಸು ಸ್ವಾಮಿ ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಂತ ಅನೇಕ ಸಾರಿ ನನ್ ಬೆಳಗ್ಗೆ ಮಾರ್ಕನ್ ಬರೆದ ಸುವಾರ್ತೆಯಲ್ಲಿ ಬರಿತಾ ಇದ್ದೆ. ಮಾರ್ಕನ್ ಬರೆದ ಸುವಾರ್ತೆಯಲ್ಲಿ ಕೂಡ 1-2-3 ಕಡೆ ಹೇಳಿದ್ದಾನೆ, ಮತ್ತು ಪ್ರಕಟಣೆಯಲ್ಲಾದ್ರೆ ಹೆಚ್ಚಾಗಿ ಹೇಳಿದ್ದಾನೆ. ಬೈಬಲ್ ಅಲ್ಲಿ ಅಲ್ಲಲ್ಲಿ ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಅಂತಾನೆ. ಏನಂದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾನೋ ಅದನ್ನು ಯಾರು ಕೇಳ್ತಾರೋ ಅವರ ಜೀವಿತದಲ್ಲಿ ಆಶೀರ್ವಾದಗಳಿದೆ. ಹಾಗಾಗಿ ನಾವು ನೋಡ್ತೀವಿ ಇಲ್ಲಿ ಯೋಹಾನ 15:14 ಏನ್ ಹೇಳುತ್ತದೆ? ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವೇನಾದ್ರೂ ಬೇಡಿಕೊಳ್ಳ್ರಿ, ಅದು ನಿಮಗೆ ದೊರಕುವುದು. 14:13 ನೀವು ನನ್ನ ಹೆಸರಿನಲ್ಲಿ ಅದನ್ನು ನೆರವೇರಿಸ್ತೇನೆ ಅಂತ. ಹಾಗಾಗಿ ಪ್ರಕಟಣೆಯಲ್ಲಿ ನಾವು ನೋಡುವಾಗ ಅದನ್ನೆಲ್ಲ ನೆರವೇರಿಸ್ಬೇಕಂದ್ರೆ ದೇವರ ಮಾತುಗಳು ನಾವು ಕೇಳಬೇಕು, ನಮ್ಮ ಹೃದಯದಲ್ಲಿ ಅಳವಡಿಸ್ಕೊಳ್ಳುವಾಗ ಖಂಡಿತ ದೇವರು ನಮ್ಮೆಲ್ಲರ ಜೀವಿತ ದೊಡ್ಡ ಕಾರ್ಯಗಳು ಆತನು ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರಕಟಣೆಯಲ್ಲಿ 2ನೇ ಅಧ್ಯಾಯ 7ನೇ ವಚನ ಏನ್ ಹೇಳುತ್ತೆ? ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ನೋಡ್ರಿ, ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಇಲ್ಲಿ ನಾವು ಮೇಲೆ ನೋಡುವಾಗ ಅದೆಲ್ಲ ಒಂದು ವಿವರಿಸ್ಕೊಂಡು ಬಂದು 2ನೇ ಅಧ್ಯಾಯದಲ್ಲಿ 1ರಿಂದ ಕೆಲವು ವಚನಗಳು ವಿವರಿಸ್ಕೊಂಡು ಬಂದು ಆಮೇಲೆ ಏನ್ ಹೇಳ್ತಂದ್ರೆ 6ನೇ ವಚನದಲ್ಲಿ ಒಂದಿದೆ. 6ನೇ ವಚನ ಅಂದ್ರೆ ಆದರೆ ನಿನ್ನಲ್ಲಿ ಒಳ್ಳೇದು ಒಂದುಂಟು, ಅದೇನೆಂದ್ರೆ ನಾನು ದ್ವೇಷಿಸುವ ನಿಕೋಲಾಯಿತರ ಕೃತ್ಯಗಳನ್ನು ನೀನು ಸಹ ದ್ವೇಷಿಸುತ್ತಿ. ಅಂದ್ರೆ ನಿಕೋಲಾಯಿತರ ಅಂದ್ರೆ ದೇವರಿದ್ದಾನೆ ಅಂತ ಅವ್ರು ನಂಬ್ತಾ ಇದ್ರು,
ಆದ್ರೆ ಅವ್ರದೇ ಆಚಾರ ವಿಚಾರಗಳು ಬೇರೆ ಬೇರೆ ಇತ್ತು. ಯಾವ ರೀತಿ ಈ ಕೆಥೋಲಿಕ್ಸ್, ಮಾತೋಮ, ಕೆಲವು ಯಾಕೋಬ ಇವರೆಲ್ಲ ಇದಾರಲ್ಲ, ಆ ರೀತಿ ಅವರು ದೇವರಿಂದ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಹೊತ್ತು ಅವರು ದೇವರನ್ನ ಸರಿಯಾದ ರೀತಿಯಲ್ಲಿ ಕಂಡುಕೊಳ್ತಾ ಇರ್ಲಿಲ್ಲ. ಹಾಗಾಗಿ ಇಲ್ಲೇನ್ ಹೇಳ್ತಾ ಇದ್ರೆ, ಏನು ಕೃತ್ಯಗಳನ್ನು ನಾನು ದ್ವೇಷಿಸುವ ನಿಕೋಲಾಯಿತರ ಕೃತ್ಯಗಳನ್ನು ನೀನು ಸಹ ದ್ವೇಷಿಸುತ್ತಿ, ದೇವರಾತ್ಮನ ಸಭೆಗಳು ಹೇಳುವುದನ್ನು ಕಿವಿಯುಳ್ಳ ಕೇಳಲಿ. ಯಾರು ಕಿವಿಯುಳ್ಳವರು ಕೇಳ್ತಾರೋ, ಯಾವನ್ನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶಿನಲ್ಲಿರುವ ಜೀವದಾಯಕ ವೃಕ್ಷವನ್ನು ಅದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ನಾವು ಈ ಲೋಕ ಬಿಟ್ರೆ, ಯೇಸು ಕ್ರಿಸ್ತನ್ ಬರೋಣದಲ್ಲಿ ನಾವು ಪರಲೋಕಕ್ಕೆ ಹೋದ್ರೆ ಒಂದು ಸಾರಿ ನಮಗೆ ಜೀವದಾಯಕ ವೃಕ್ಷದ ಹಣ್ಣನ್ನು ಕೊಡ್ತಾರೆ. ಹಣ್ಣು ತಿಂದ ಮೇಲೆ ಮತ್ತೆ ನಮ್ಗೆ ಹಸುವಾಗೋದೇ ಇಲ್ಲ. ಅಷ್ಟೇ, ಒಂದು ಹಣ್ಣು ತಿಂದ ಮೇಲೆ ನಾವು ಈ ಕೋಟಾನು ಕೋಟಿ ವರ್ಷಗಳು ದೇವರ ರಾಜ್ಯದಲ್ಲಿ ಜೀವಿಸ್ತೀವಿ. ಕೋಟಾನು ಕೋಟಿ ವರ್ಷಗಳು ದೇವರ ರಾಜ್ಯದಲ್ಲಿ ಜೀವಿಸಿದ್ರು ನಮ್ಗೆ ಹಸುವಾಗೋದಿಲ್ಲ. ಜೀವ ಜಲ ನೀರು ಕೊಡ್ತಾನೆ, ಮತ್ತೆ ನಮ್ಗೆ ದಾಹ ಆಗೋದಿಲ್ಲ. ದೇವ್ರಿಗೆ ಸಾವಿಲ್ಲ. ದೇವ್ರು ಎಷ್ಟು ಕೋಟಿ ವರ್ಷ ಆದ್ರೂ ಬದುಕಿಸ್ಬೋದು. ಅಷ್ಟು ಕೋಟಿ ವರ್ಷಗಳು ನಾವು ಕೂಡ ದೇವ್ರ ರಾಜ್ಯದಲ್ಲಿ ಬದುಕ್ತೀವಿ. ಒಂದು ಹಣ್ಣು ತಿಂದ್ಬಿಟ್ರೆ ಮತ್ತೆ ನಮಗೆ ಹಸಿವಾಗಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು, ಈ ಮಾತು ಕೇಳಿ ನಾವೇನ್ ಮಾಡ್ಬೇಕು, ನಮ್ಮ ಹೃದಯ ಎಂಬ ಹಲಗೆ ಮೇಲೆ ಅದನ್ನ ಬರ್ಕೋಬೇಕು. ಬರ್ಕೊಂಡ್ರೆ ನಮ್ಮ ಜೀವಿತದಲ್ಲಿ ಇನ್ನೂ ಅನೇಕ ಆಶೀರ್ವಾದಗಳು ನಮ್ಗೆ ಬರ್ತದೆ. ಈಗ ಒಂದು ಇದರಲ್ಲಿ 11ನೇ ವಚನ ಮತ್ತು 17ನೇ ವಚನ, 29ನೇ ವಚನ, 3ನೇ ಅಧ್ಯಾಯ 6ನೇ ವಚನ, 13ನೇ ವಚನ ಮತ್ತು 13ನೇ ಅಧ್ಯಾಯ 9ನೇ ವಚನ, 22ನೇ ಅಧ್ಯಾಯ 17, 18 ವಚನಗಳಲ್ಲಿ ಇವೆಲ್ಲ ಬರೆಯಲ್ಪಟ್ಟಿದೆ. ಅಂದ್ರೆ ಕಿವಿಯುಳ್ಳವನು ಕೇಳಲಿ ಅನ್ನೋದು ಹಿಂದೆ ಮುಂದೆ ಆಶೀರ್ವಾದ ವಚನ ಕೂಡ ಅಲ್ಲಿ ಇಟ್ಟಿದ್ದಾನೆ. ಆಶೀರ್ವಾದ ವಚನ ಕೂಡ ನಮಗೋಸ್ಕರ ಅಲ್ಲಿ ಇಟ್ಟಿದ್ದಾನೆ. ಆದ್ರಿಂದ ನಾವೇನಾಗಿರ್ಬೇಕಂದ್ರೆ ನೋಡ್ರಿ, ಇಲ್ಲಿ ಏನ್ ಹೇಳ್ತಾನೆ, ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವುದು ಅಂತಾನೆ. 11ನೇ ವಚನದಲ್ಲಿ ಏನ್ ಹೇಳ್ತಾನೆ, ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕೇಳಲಿ, ಜಯ ಹೊಂದುವವನಿಗೆ 2ನೇ ಮರಣದಿಂದ ಕೇಡಾಗುವುದಿಲ್ಲ. ಹಲ್ಲೆಲೂಯಾ. ಜಯ ಹೊಂದವನಿಗೆ 2ನೇ ಮರಣದಿಂದ ಕೇಡಾಗುವುದಿಲ್ಲ. ಅಂದ್ರೆ ನಾವು ಒಂದು ಸಾರಿ ಹುಟ್ಟಿದ್ರೆ 2 ಮರಣ ಇದೆ, 2 ಸಾರಿ ಹುಟ್ಟಿದ್ರೆ ಒಂದೇ ಮರಣ. ಒಂದು ಸಾರಿ ತಾಯಿ ಗರ್ಭದಲ್ಲಿ ಹುಟ್ಟಿದ್ರೆ ನಾವು 2 ಮರಣ. ಯಾವ ರೀತಿ ಅಂದ್ರೆ, ಶಾರೀರಿಕವಾಗಿ ಸತ್ತೋಗ್ತೀವಿ ಮತ್ತು ಆತ್ಮಿಕವಾಗಿ ಯೇಸು ಸ್ವಾಮಿನ ಕಂಡುಕೊಳ್ದೆ ಇದ್ರೆ ಪರಲೋಕದಲ್ಲಿ ಕೂಡ ನಮ್ಗೆ ಸ್ಥಾನ ಸಿಗೋದಿಲ್ಲ. ನಿತ್ಯ ನರಕಕ್ಕೆ ಹೋಗ್ತೀವಿ. ಅಲ್ಲಿ 2ನೇ ಮರಣ ಕೂಡ ನಾವು ಅನುಭವಿಸ್ಬೇಕಾಗುತ್ತೆ. ಅಲ್ಲಿ ನಿತ್ಯ ನರಕದಲ್ಲಿ ಯಾತನೆ ಪಡ್ಬೇಕಾ. ಅದೇ ಒಂದು ಸಾರಿ ಹುಟ್ಟಿ ಮತ್ತು 2 ಸಾರಿ ಹುಟ್ಟಿದ್ರೆ ಅಂದ್ರೆ ಒಂದು ಶಾರೀರಿಕವಾಗಿ ಹುಡ್ತೀವಿ, 2ನೇದು ಆತ್ಮಿಕವಾಗಿ ಯೇಸು ಕ್ರಿಸ್ತನ ನಮ್ಮ ಪಾಪಗಳು ಒಪ್ಪಿಕೊಂಡು ಆತನ ಮುಂದೆ ಕ್ಷಮೆ ಯಾಚಿಸುವಾಗ ಆತನ ನಮ್ಗೆ 2ನೇ ಮರಣ ನಮ್ಮ ಹತ್ರ ಬರ್ಲಿಸಲ್ಲ ಮತ್ತು 2ನೇ ಜನ್ಮ ನಮ್ಗೆ ಪರಲೋಕದಲ್ಲಿ ಆತನ ಕೊಡ್ಲಿಕ್ಕಿದ್ದಾನೆ. ಹಾಗಾಗಿ ಈ ಮಾತುಗಳು ಮುತ್ತಿನಂತ ಮಾತುಗಳು, ಚಿನ್ನದಂತ ಮಾತುಗಳು. ಈ ಮಾತುಗಳು ನಮ್ಗೆ ಬೇರೆ ಎಲ್ಲಿ ಸಿಗೋದಿಲ್ಲ. ಅದರಿಂದ ನಾವೇನ್ ಮಾಡ್ಬೇಕಂದ್ರೆ ಈ ಮಾತುಗಳನ್ನ ನಾವು ಕೇಳಬೇಕು. ದೇವರ ಮಾತನ್ನು ನಾವು ಕೇಳಿಸ್ಕೊಳ್ಬೇಕು. ಕೇಳಿಸ್ಕೊಳ್ಳುವಾಗ ಅನೇಕ ಆಶೀರ್ವಾದ ಬರ್ತದೆ. ಮತ್ತು 17ನೇ ವಚನದಲ್ಲಿ ಏನ್ ಹೇಳ್ತದೆ, ದೇವರಾತ್ಮನ ಸಭೆಗೆ ಕೇಳುವುದನ್ನು ಕಿವಿಗಳು ಕೇಳಲಿ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನ ಎಂಬ ಆಹಾರವನ್ನು ಕೊಡುವೆನು. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ನಾರಿಗೂ ತಿಳಿಯದು. ಅಂದ್ರೆ ಬಿಳಿ ಕಲ್ಲು ಮೇಲೆ ಬಿಳಿ ಹೆಸರು, ಬಿಳಿ ಅಕ್ಷರಗಳಲ್ಲಿ ಹೆಸರು ಬರೆದು ಕೊಡ್ತಾನಂತೆ. ಯಾರು ಆ ಬಿರುದು ತಗೊಳ್ತಾನೋ, ಆ ಹೆಸರು ತಗೊಳ್ತಾನೋ ಅವನು ಮಾತ್ರ ಗೊತ್ತಾಗುತ್ತೆ, ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಅಷ್ಟೇ ಅಲ್ಲದೆ ಅಂದು ಇಸ್ರಾಯೇಲರು 40 ವರ್ಷಗಳ ಕಾಲ ಈ ಅರಣ್ಯದಲ್ಲಿ ನಡೆಯುವಾಗ ಆ ದೇವದೂತರು ತಿನ್ನುವಂತ ಮನ್ನವನ್ನು ತಿಂದರು ಮತ್ತು ಪರಲೋಕದಲ್ಲಿ ಆ ಮನ್ನವನ್ನ ನಮಗೆ ಆತನು ಕೊಡ್ಲಿಕ್ಕಿದ್ದಾನೆ ಅಂತ. ದೇವಾದಿದೇವರು ಇವೆಲ್ಲ ಈ ಮಾತುಗಳು ನಾವೇನ್ ಕೇಳಿಸ್ಕೊಳ್ಬೇಕು. ಹೃದಯ ಎಂಬ ಹಲಗೆ ಮೇಲೆ ಬರೆದಿಟ್ಕೊಳ್ಳುವಾಗ ದೊಡ್ಡ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬರ್ತದೆ. 4ನೇದಾಗಿ ನೋಡುವಾಗ ಹಾರ್ ಅಂದ್ರೇನು, ರೆಸ್ಪೆಕ್ಟ್ ಅಂದ್ರೆ ಗೌರವಿಸುವುದು. ಮೊದಲನೇದಾಗಿ ನಾವು ದೇವರಿಗೆ ಗೌರವಿಸಬೇಕು. ದೇವರ ಮಾತುಗಳೇ ನಮ್ಮಲ್ಲಿ ಇರ್ಬೇಕು. ದೇವರನ್ನೇ ನಾವು ಧ್ಯಾನಿಸ್ತಾ ಇರ್ಬೇಕು. ದೇವರ ಪದಗಳು, ದೇವರನ್ನ ಹಗಲಿರುಳು ನಾವು ಧ್ಯಾನಿಸುವರಾಗಿ ಮತ್ತು ಒಳ್ಳೆ ಮಾತುಗಳು ಹಾಡ್ತಾ ಒಳ್ಳೆ ರೀತಿಯಲ್ಲಿ ನಾವು ಜೀವಿಸುವಾಗ
ದೇವರು ನಮ್ಮನ್ನ ಏನ್ ಮಾಡ್ತಾನೆ, ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾನೆ. 71ನೇ ಕೀರ್ತನೆಯಲ್ಲಿ 8ನೇ ವಚನ ಏನ್ ಹೇಳುತ್ತೆ? 71ನೇ ಕೀರ್ತನೆ 8ನೇ ವಚನ, ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ, ದಿನವೆಲ್ಲ ನಿನ್ನ ಘನತೆಯನ್ನು ವರ್ಣಿಸುತ್ತಿರುವೆನು. ಆಮೇನ್. ನೋಡ್ರಿ, ನಾವು ಯಾವಾಗ್ಲೂ ದೇವರಿಗೆ ಮೊದಲನೇ ಸ್ಥಾನ ಕೊಡ್ಬೇಕು. ಆತನೇನ್ ಮಾಡ್ಬೇಕು? ಯಾವಾಗ್ಲೂ ದಿನವೆಲ್ಲ ನಿನ್ನ ಘನತೆಯನ್ನು ವರ್ಣಿಸುತ್ತಿರುವನು. ದೇವರು ಎಷ್ಟು ಘನವುಳ್ಳವನಂದ್ರೆ ನಮ್ಮೆಲ್ಲರ ಜೀವಿತ ಎಷ್ಟೋ ದೊಡ್ಡ ದೊಡ್ಡ ಕಾರ್ಯ ಮಾಡ್ತಾ ಇದೆ. ಪ್ರತಿದಿನ ಮಾಡ್ತಾನೇ ಇದ್ದಾನೆ. ನಾವೇನ್ ಮಾಡ್ಬೇಕು? ಆ ಮಾತುಗಳಿಗೆ ವಿಧೇಯರಾಗಿ, ಆ ಮಾತುಗಳಿಗೆ ಒಳಗಾಗಿ ಆತನನ್ನ ಮೊದಲು ನಾವು ಗೌರವಿಸ್ಬೇಕು. ಆತನ ಗೌರವಿಸುವುದನ್ನ ನಾವು ಕಲಿಬೇಕು. ದೇವರನ್ನ ಪ್ರೀತಿಸುವುದಷ್ಟೇ ಅಲ್ಲದೆ ಆತನ ಮಾತುಗಳು ಯಾವಾಗ್ಲೂ ನಮ್ಮ ಹೃದಯದಲ್ಲಿರ್ಬೇಕು. ನಮ್ಮೊಟ್ಟಿಗೆ ಆತನ ಮಾತುಗಳು ಇದ್ಕೊಂಡು ನಾವು ಆತನನ್ನ ಘನಪಡಿಸಬೇಕಾಗಿರ್ತದೆ. ಮತ್ತು 15ನೇ ವಚನದಲ್ಲಿ ಕೂಡ ಅದೇ ಮಾತುಗಳು ಬರೀತಾನೆ ನೋಡ್ರಿ. ನನ್ನ ಬಾಯಿ ನಿನ್ನ ನೀತಿಯನ್ನು ರಕ್ಷಣೆಯನ್ನು ಹಗಲೆಲ್ಲಾ ವರ್ಣಿಸುತ್ತಿರುವುದು. ನೋಡ್ರಿ, ಹಗಲೆಲ್ಲ ಯಾರನ್ನ? ದೇವರನ್ನ. ದೇವರು ಒಳ್ಳೆಯವನು, ಒಳ್ಳೆ ಕಾರ್ಯ ಮಾಡುವಂತ ದೇವರಾಗಿದ್ದರಿಂದ ಪ್ರತಿಯೊಬ್ಬರ ಜೀವಿತದಲ್ಲಿ ಆತನ ಮಾಡಿರೋ ಒಂದೊಂದು ಉಪಕಾರ ನೆನೆಸಿ ನಾವೇನ್ ಮಾಡ್ಬೇಕು? ಆತನನ್ನ ಘನಪಡಿಸ್ಬೇಕಾಗಿದೆ, ಆತನ ನಾಮನ ಮಹಿಮೆ ಪಡಿಸ್ಬೇಕಾಗಿದೆ. 50ನೇ ಕೀರ್ತನೆಯಲ್ಲಿ ಕೂಡ 2ನೇ ವಚನ ಏನ್ ಹೇಳುತ್ತೆ? ಅತ್ಯಂತ ರಮಣೀಯವಾದ ಚಿಯೋನಲ್ಲಿರುವ ದೇವರು ಪ್ರಕಾಶಿಸುತ್ತಾನೆ. ಹಾಗಾಗಿ ಪ್ರಿಯ ನನ್ನ ಸಹೋದರ ಸಹೋದರರೇ, ನಾವು ಯಾವಾಗ್ಲೂ ದೇವರನ್ನ 23ನೇ ವಚನ, 23ನೇ ವಚನ, ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು, ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಹಲ್ಲೆಲೂಯಾ. ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸ್ತಾರೋ ಅವರೇ ನನ್ನನ್ನು ಗೌರವಿಸುವರು. ಅಂದ್ರೆ ದೇವರನ್ನ ಯಾವ ರೀತಿ ನಾವು ಗೌರವಿಸ್ಬೇಕಂದ್ರೆ, ಸ್ತುತಿ ದೇವರು ಮಾಡಿರೋ ಒಂದೊಂದು ಉಪಕಾರ ನೆನೆಸಿ ಸ್ತುತಿ ಯಜ್ಞಗಳನ್ನು ನಾವು ಸಮರ್ಪಿಸ್ತಾ ಇರ್ಬೇಕು. ಆಗ ನಾವು ದೇವರನ್ನ ಎಷ್ಟು ಗೌರವಿಸ್ತೀವೋ, ದೇವರ ನಾಮವನ್ನು ಎಷ್ಟು ಘನಪಡಿಸ್ತೀವೋ, ಅವಾಗ ನಮ್ಮ ನಡತೆಗಳು ತಾನೇ ಚೇಂಜ್ ಆಗ್ತಾ ಹೋಗ್ತಾ ಇರ್ತದೆ. ನಮ್ಮಲ್ಲಿ ಯಾವುದೇ ದೇವ್ರ ವಿರುದ್ಧವಾದ ಕಾರ್ಯಗಳು, ಮನುಷ್ಯರ ವಿರುದ್ಧ ಕಾರ್ಯಗಳು, ಲೋಕಕ್ಕನುಸಾರವಾಗಿ ಇರುವಂತ ಕಾರ್ಯಗಳು ನಮ್ಮಿಂದ ತೊಲಗಿ ಹೋಗಿ ದೇವರ ಚಿತ್ತಾನುಸಾರವಾಗಿ ನಮ್ಮ ನಡತೆಯನ್ನು ನಾವು ಸರಿಪಡಿಸ್ಕೊಳ್ಳುವಾಗ ದೇವರು ನಮ್ಗೆ ವಿಶೇಷವಾದ ಒಂದು ರಕ್ಷಣೆ, ಅಂದರೆ ಪರಲೋಕದ ಭಾಗ್ಯವನ್ನು ಆತನ ಕೊಡ್ಲಿಕ್ಕಿದ್ದಾನೆ. ಹಾಗಾಗಿ ಅಂತ ದೇವಾದಿ ದೇವರಿಗೆ ನಾವು ಮಹಿಮೆ ಸಲ್ಲಿಸಬೇಕು. ಅಂತ ದೇವಾದಿ ದೇವರಿಗೆ ನಾವು ಘನ ಗೌರವ ಸಲ್ಲಿಸಬೇಕು. ಮತ್ತು ಇಬ್ರಿಯ 3ನೇ ಅಧ್ಯಾಯ 3ನೇ ವಚನದಲ್ಲಿ ಮೋಶೆಗಿಂತ ಯೇಸು ಸ್ವಾಮಿ ದೊಡ್ಡವನೆಂಬುದಾಗಿ, ಮಾನಕ್ಕೆ ಯೋಗ್ಯನೆಂಬುದಾಗಿ, ಮಾನಕ್ಕೆ ಯೋಗ್ಯನೆಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. ಇಬ್ರಿಯ 3:3 ಏನ್ ಹೇಳುತ್ತೆ? ಮನೆಗಿಂತ ಮನೆ ಕಟ್ಟಿದವನಿಗೆ ಹೆಚ್ಚಾದ ಮಾನವಿರುವುದರಿಂದ ಮೋಶೆಗಿಂತ ಯೇಸು ಹೆಚ್ಚಾದ ಮಾನಕ್ಕೆ ಯೋಗ್ಯನೆಂದೆನಿಸಲ್ಪಟ್ಟಿದ್ದಾನೆ. ಅಂದ್ರೆ ಮೋಶೆ ಮನೆಯೆಲ್ಲ ನಂಬಿಗಸ್ತನು, ಆದರೆ ಅವನಿಗಿಂತ ನಂಬಿಗಸ್ತನು ಯಾರು? ಯೇಸು ಕ್ರಿಸ್ತನು. ಅಷ್ಟೇ ಅಲ್ಲದೆ 5:4 ಏನ್ ಹೇಳುತ್ತೆ? ಇಬ್ರಿಯ 5:4 ಯಾವನು ತನ್ನಷ್ಟಕ್ಕೆ ತಾನು ಈ ಗೌರವವನ್ನು ವಹಿಸಿಕೊಳ್ಳದೆ ದೇವರಿಂದ ನೇಮಿಸಲ್ಪಟ್ಟು ವಹಿಸಿಕೊಳ್ಳುತ್ತಾನೆ. ಆರೋನನು ಸಹ ದೇವರಿಂದಲೇ ನೇಮಿಸಲ್ಪಟ್ಟು ಆ ಗೌರವವನ್ನು ವಹಿಸಿಕೊಂಡನಲ್ಲ. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ಯಾವನು ತನ್ನಷ್ಟು ತಾನೇ ಆ ಗೌರವವನ್ನು ವಹಿಸಿಕೊಳ್ಳದೆ ದೇವರಿಂದ ನೇಮಿಸಲ್ಪಟ್ಟು ವಹಿಸಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಅಂದ್ರೆ ನಾವು ದೇವರಿಂದ ನೇಮಿಸಲ್ಪಟ್ಟು ಈ ಒಂದು ಸ್ಥಾನಗಳು, ಈ ಒಂದು ಅವಕಾಶ, ಈ ಒಂದು ಗೌರವ ಯಾರ ಮುಖಾಂತರ? ದೇವರ ಮುಖಾಂತರ ಸಿಕ್ಕಿದೆ. ಆದ್ರಿಂದ ನಾವು ಯಾವಾಗ್ಲೂ ನಮಗೆ ಸಿಗುವಂತ ಎಲ್ಲ ಸ್ಥಾನಮಾನ ಗೌರವಗಳಿಗೆ ದೇವರ ಮುಖಾಂತರವೇ ಇವೆಲ್ಲ ಬಂತು ಎಂಬುದಾಗಿ ನಾವು ದೇವರಿಗೆ ವಿಧೇಯರಾಗಿದ್ದು ದೇವರೊಂದಿಗೆ ನಾವು ಜೀವಿಸುವಾಗ ಖಂಡಿತವಾಗಲೂ ನಮ್ಮೆಲ್ಲರನ್ನ ಏನ್ ಮಾಡ್ತಾನೆ? ದೇವರ ಆಶೀರ್ವಾದ ಮಾಡ್ತಾನೆ. ಅದಕ್ಕಾಗಿ ನಾವು ದೇವರ ವಾಕ್ಯವನ್ನು ಬೋಧಿಸುವಂತಹ ದೇವರ ಸೇವಕರನ್ನ
ಇಚ್ಛೆಗೆ ಗೌರವಿಸಬೇಕು, ಮತ್ತು ದೇವ ಜನರನ್ನ ಗೌರವಿಸಬೇಕು, ಮತ್ತು ನೆರೆಯವರನ್ನು ಗೌರವಿಸಬೇಕು. ನಾವು ಕೊಡುವಂತ ರೆಸ್ಪೆಕ್ಟ್ ಅಥವಾ ನಾವು ಕೊಡುವಂತ ಒಂದು ಗೌರವ ನಮಗೆ ಒಂದು ಸ್ಥಾನ ಹೆಚ್ಚಿಸ್ಕೊಳ್ತದೆ, ಒಂದು ಸ್ಥಾನ ನಮ್ಗೆ ದೊರಕಿಸ್ಕೊಡ್ತದೆ. ಆದ್ರಿಂದ ನಾವ್ ಯಾವಾಗ್ಲೂ ದೇವರಿಗೆ ವಿಧೇಯರಾಗಿರೋಣ. ಕೊನೆಯದಾಗಿ ನಾವು ನೋಡುವಾಗ ಏನಂದ್ರೆ, ನೀವು ಅಂದ್ರೆ ಹೊಸದು. ಪ್ರತಿಯೊಂದು ದೇವರನ್ನ ನಂಬುವಾಗ, ದೇವರೊಂದಿಗೆ ಜೀವಿಸುವಾಗ, ದೇವರನ್ನ ಅರ್ಥಕೊಂಡು ಜೀವಿಸುವಾಗ ಅವರ ಜೀವಿತದಲ್ಲಿ ಪ್ರತಿಯೊಂದನ್ನು ಹೊಸದು ಮಾಡ್ತಾ ಹೋಗ್ತಾನೆ. ಒಂದೊಂದು ಹೊಸದು ಮಾಡ್ಕೊಂಡು ಹೋಗ್ತಾನೇ ಇರ್ತಾನೆ. ನೋಡ್ರಿ, 33ನೇ ಕೀರ್ತನೆ 3ನೇ ವಚನ ಏನ್ ಹೇಳುತ್ತೆ? ಆತನ ಗಣಕ್ಕಾಗಿ ನೂತನ ಕೀರ್ತನೆಯನ್ನು ಹಾಡಿರಿ, ಉತ್ಸಾಹ ಧ್ವನಿಯೊಡನೆ ಇಂಪಾಗಿ ಬಾರಿಸಿರಿ. ನೋಡ್ರಿ, ದೇವರ ಘನತೆಗಾಗಿ ನಾವು ಹೊಸ ಕೀರ್ತನೆ, ಹೊಸ ರಾಗಗಳನ್ನ ಕಲಿತಾ ಇರ್ಬೇಕು, ಹಾಡ್ತಾ ಇರ್ಬೇಕು, ಕಲಿತಾ ಇರ್ಬೇಕು, ಹಾಡ್ತಾ ಇರ್ಬೇಕು. ಯಾಕಂದ್ರೆ ಆತನು ಒಳ್ಳೆಯವನು, ಒಳ್ಳೆ ಕಾರಣ. ಹೊಸ ಕೀರ್ತನೆ ಅಂದ್ರೆ ಕೀರ್ತನೆಗಳಲ್ಲಿ ಸುಮಾರು ಕಡೆ ಈ ಪದಗಳನ್ನು ಬರೆಯಲ್ಪಟ್ಟಿದೆ. ನೂತನ ಕೀರ್ತನೆ ಹಾಡಿದ 96ನೇ ಅಧ್ಯಾಯದಲ್ಲಿ 1ನೇ ವಚನ, 98ನೇ ಅಧ್ಯಾಯದಲ್ಲಿ 1ನೇ ವಚನ, 144ನೇ ಅಧ್ಯಾಯ 9ನೇ ವಚನ, 149 1ನೇ ವಚನ. ಈ ರೀತಿಯಾಗಿ ಅನೇಕ ಕಡೆ ಆತನ ನಾಮವನ್ನ ಘನಪಡಿಸಲಿದೆ. ಮತ್ತು ಈ 3ನೇ ಅಧ್ಯಾಯ, ಜ್ಞಾನೋಕ್ತಿ 3ನೇ ಅಧ್ಯಾಯದಲ್ಲಿ 10ನೇ ವಚನ ಏನ್ ಹೇಳುತ್ತೆ? ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ನೋಡ್ರಿ, ತೊಟ್ಟಿಗಳಲ್ಲಿ ದ್ರಾಕ್ಷಾರಸ ತುಂಬಿ ತುಳುಕುವುದಂದ್ರೆ, ದ್ರಾಕ್ಷಾರಸ ಅಂದ್ರೆ ಸಂತೋಷಕ್ಕೆ ಸೂಚನೆ. ಕಾನಾ ಊರಿನಲ್ಲಿ ಯೇಸು ಸ್ವಾಮಿ ಹೋಗ್ತಾನೆ. ಅಲ್ಲಿ ಮೊದಲನೇ ದಿವಸ ದ್ರಾಕ್ಷಾರಸ ಕುಡಿದು ಬಿಡ್ತಾರೆ. 2ನೇ ದಿವಸಕ್ಕೆ ಅಂದ್ರೆ ಚಪ್ಪರ ದಿವಸನೇ ದ್ರಾಕ್ಷಾರಸ ಮುಗ್ದಾಕ್ಬಿಟ್ಟಿರುತ್ತೆ. 3th ದಿವಸ ತಾಳಿ ಕಟ್ಟೋ ದಿವಸ ದ್ರಾಕ್ಷಾರಸ ಇರೋದಿಲ್ಲ. ಅವಾಗ ಏನಾಗ್ತದೆ? ಅಲ್ಲಿ ಗಲಿಬಿಲಿ ಆಗ್ತದೆ. ಕಾರಣ, ಮದುವೆ ಕಾರ್ಯಗಳಲ್ಲಿ ಯಾವಾಗಲೂ ಸಂತೋಷವಾಗಿ ಮಾಡಬೇಕು. ಈಗ ಅನೇಕ ಕಡೆ ಮದುವೆಗಳಲ್ಲಿ ಏನ್ ಮಾಡ್ತಾರೆ? ಚೆನ್ನಾಗಿ ಕುಡಿದು ಸಂತೋಷದಿಂದ ಎಲ್ಲಾ ಕಾರ್ಯಗಳು ಮಾಡ್ತಾ ಇರ್ತಾರೆ. ಹಾಗೆ ದ್ರಾಕ್ಷಾರಸ ಅಲ್ಲಿ ಆಗೋಗ್ಬಿಟ್ಟಿದೆ. ಆ ದ್ರಾಕ್ಷಾರಸ ಹಾಸೋದಾಗ ಯೇಸು ಸ್ವಾಮಿಯಲ್ಲಿ ಒಂದು ಅದ್ಭುತ ಮಾಡ್ತಾನೆ. ನೀರನ್ನ ಬಾನೆಗಳಲ್ಲಿ ತುಂಬಿಸಿ ತಗೊಂಡೋಗಿ ಕೊಡ್ರಂತ ಅಲ್ಲಿ ಅದು ನೀರು ದ್ರಾಕ್ಷಾರಸವಾಗಿರ್ತದೆ, ಒಳ್ಳೆ ಟೇಸ್ಟ್ ಆಗಿರ್ತದೆ. ಅದನ್ನು ಅಲ್ಲಿ ಅವರೆಲ್ಲ ಕುಡಿದು ಸಂತೋಷ ಪಡ್ತಾರೆ. ಹಾಗೆ ಇಲ್ಲಿ ಏನಾಗ್ತದೆ ಅಂದ್ರೆ 9-10ನೇ ವಚನದಲ್ಲಿ ನೋಡುವಾಗ, ನಿನ್ನ ಆದಾಯದ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವು. ಅಂದ್ರೆ ನಾವು ಆಶೀರ್ವದಿಸಲ್ಪಡ್ಬೇಕಂದ್ರೆ ದೇವರು ನಮಗೇನ್ ಕೊಡ್ತಾನೆ? ಉದ್ಯೋಗದಲ್ಲಾಗ್ಲಿ, ಬೆಳೆಗಳಲ್ಲಾಗ್ಲಿ, ಪ್ರತಿಯೊಂದರಲ್ಲಿ ದೇವರು ಕೊಟ್ಟು ಗೌರವಿಸಬೇಕು, ಸನ್ಮಾನಿಸಬೇಕು. ಮತ್ತು ಸನ್ಮಾನಿಸುವಾಗ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವುದು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸ ತುಂಬಿ ತುಳುಕೋದಂದ್ರೆ, ತೊಟ್ಟಿ ಅಂದ್ರೆ ಸಿಂಗಲ್, ತೊಟ್ಟಿಗಳಲ್ಲಿ ಅಂದ್ರೆ ಒಂದಕ್ಕಿಂತ ಹೆಚ್ಚಾದ, ದ್ರಾಕ್ಷಾರಸ ಅಂದ್ರೆ ಸಂತೋಷ, ತುಂಬಿ ತುಳುಕೋದಂದ್ರೆ ನಿನ್ನ ಕುಟುಂಬದಲ್ಲಿ ಯಾವಾಗಲೂ ಗಂಡ ಹೆಂಡತಿ ಮಕ್ಕಳೊಟ್ಟಿಗೆ ಯಾವಾಗಲೂ ಸಂತೋಷ ತುಂಬಿ ತುಳುಕ್ತಾ ಇರ್ತದೆ. ಯಾವ ಕೊರತೆ ಇಲ್ಲದೆ ಸಮಾಧಾನವಾಗಿ ನೀವು ಜೀವಿಸ್ತೀರಿ. ಅಂದ್ರೆ ದೇವರು ಹೊಸದ ಮಾಡ್ತಾನೆ. ನಾವು ಯೇಸು ಸ್ವಾಮಿನ ಕಂಡುಕೊಂಡು ಯೇಸು ಸ್ವಾಮಿಯಿಂದ ಕಲಿತಾ ಇದ್ರೆ ಗಂಡ ಹೆಂಡತಿ ಮಕ್ಕಳು ಸಂತೋಷವಾಗಿ ತೊಟ್ಟಿಗಳಲ್ಲಿ ದ್ರಾಕ್ಷಾರಸ ತುಂಬಿ ತುಳುಕ್ತಾ ಇರ್ತದೆ. ಅಂದ್ರೆ ಆ ಕುಟುಂಬದಲ್ಲಿ ಯಾವುದೇ ಒಂದು ಕೊರತೆ ಇಲ್ಲದೆ ಸಮಾಧಾನವಾಗಿ ಆ ಕುಟುಂಬ ಹೊಸ ರೀತಿಯಲ್ಲಿ ಹೊಸ ಆಶೀರ್ವಾದಗಳು ಹೊಂದ್ಕೊಳ್ತಾ ಮೇಲಕ್ಕೆ ಬರ್ತಾ ಇರ್ತದೆ. ಮತ್ತು ಯೇಸು ಸ್ವಾಮಿ ಒಂದು ಹೊಸ ಒಡಂಬಡಿಕೆ ಮಾಡ್ಕೊಳ್ತಾನೆ. ಯಾವುದು? ಪ್ರಕರಣ ಮಾರ್ಕನ್ ಬರೆದ ಸುವಾರ್ತೆಯಲ್ಲಿ 14:24 ಹೇಳ್ತದೆ ಏನಂತ? ಹೊಸ ಒಡಂಬಡಿಕೆ, ರಕ್ತದ ಒಡಂಬಡಿಕೆ ಮಾಡ್ಕೊಳ್ತಾನೆ ಆತನು. ಮತ್ತು ಆತನು ಅವರಿಗೆ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಇಲ್ಲಿ ನೋಡ್ತೀವಿ, ನಾವು ಕೆಳಗೆ ನೋಡ್ತೀವಿ, ಅದು ಪುಟ ಕೆಳಗೆ ನೋಡುವಾಗ ಕೆಲವು ಹೊಸ ಒಡಂಬಡಿಕೆ ರಕ್ತ ಅಂದ್ರೆ ದೇವರು ನಮಗೆ ಒಂದು ಹೊಸ ಒಡಂಬಡಿಕೆ ರಕ್ತ ಅಂದ್ರೆ ಒಂದು ನಿಬಂಧನೆ. ಆತನು ನಮಗೋಸ್ಕರ ಆ ದ್ರಾಕ್ಷಾರಸ ಅದನ್ನ ಕರ್ತನ ಮೇಜಲ್ಲಿ
ನೆರವೇರಿಸ್ತಾ ಇದ್ದಾನೆ. ಆ ಕರ್ತನ ಮೇಜು ನೆರವೇರಿಸುವ ಸಂದರ್ಭದಲ್ಲಿ ಆತನ ಏನ್ ಹೇಳ್ತಾ ಇದ್ದಾನೆ, ಒಡಂಬಡಿಕೆ ರಕ್ತ ಅಂದ್ರೆ ಹೊಸ ಒಡಂಬಡಿಕೆ ರಕ್ತ ಅಂದ್ರೆ ದೇವರು ತನ್ನ ರಕ್ತದ ಮುಖಾಂತರ ನಮ್ಮೊಟ್ಟಿಗೆ ಒಂದು ಹೊಸ ಒಡಂಬಡಿಕೆ ಮಾಡ್ಕೊಳ್ತಾನೆ. ಏನಂತ, ನೀವು ನನ್ನಲ್ಲಿಯೂ ನನ್ನ ಮಾತುಗಳು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ನಾನು ನಿಮ್ಮೊಟ್ಟಿಗೆ ಇರ್ತೀನಿ, ನಿಮ್ಗೆ ಏನ್ ಅಗತ್ಯ ಇದೆ ಎಲ್ಲ ಕೊಡ್ಲಿಕ್ಕೆ ನಾನು ಶಕ್ತನಾಗಿರ್ತೀನಿ. ಮತ್ತು ಈ ಒಂದು ಹೊಸ ಒಡಂಬಡಿಕೆ ಪಾಲಿಸುವಂತವ್ರು ಕೋರಿಂಥ ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಆದ್ರೆ ಅದನ್ನು ವಿವೇಚಿಸಿ ಗ್ರಹಿಸಿ ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪಟ್ಟು ಪ್ರಾಯಶ್ಚಿತ್ತ ಪಟ್ಟು ತಮ್ಮನ್ನು ತಾವು ಶುದ್ಧೀಕರಿಸಿಕೊಂಡು ಆ ಒಂದು ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವಾಗ ಅವ್ರಿಗೆ ಏನು ಸಮಸ್ಯೆಗಳಾಗಲ್ಲ. ಅದನ್ನು ವಿವೇಚಿಸಿದ್ರೆ ಅಯೋಗ್ಯವಾಗಿ ತೆಗೆದ್ರೆ ಬಲಹೀನರಾಗ್ತಾರೆ, ರೋಗಿಗಳಾಗ್ತಾರೆ, ಅನೇಕರು ಸಾಯ್ತಾರೆ ಅಂತ ಕೂಡ ಅಲ್ಲಿ ಎಚ್ಚರಿಕೆ ಮಾತುಗಳು ಕೊಟ್ಟಿದ್ದಾನೆ. ಆದ್ರಿಂದ ನಮ್ಮ ಜೀವಿತದಲ್ಲಿ ನಾವೇನಾಗಿರ್ಬೇಕು, ಹೊಸ ಒಡಂಬಡಿಕೆ ರಕ್ತದ ಮೂಲಕ ನಾವು ದೇವರ ಪ್ರಣಾಳಿಕೆಯನ್ನು ನಾವು ನೆರವೇರಿಸ್ಕೊಳ್ಬೇಕು. ಮತ್ತು ಹೊಸ ಆಜ್ಞೆ ಏನು? ಹೊಸ ಆಜ್ಞೆ, ನಿನ್ನಂತೆ ನಿನ್ನ ಪ್ರೀತಿ. ಯೋಹಾನ 13:34 ಏನ್ ಹೇಳ್ತಾನೆ? ಯೋಹಾನ 13:34 ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನೋಡ್ರಿ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ, ಏನಂತೆ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಯೇಸು ಸ್ವಾಮಿ ನಮ್ಮನ್ನ ಹೆಂಗೆ ಪ್ರೀತಿ ಮಾಡ್ದ? 12 ಜನ ಶಿಷ್ಯರು ಇರ್ತಾರೆ, 12 ಜನ 12 ರೀತಿಯಲ್ಲಿ ಇರ್ತಾರೆ. ಅದರಲ್ಲಿ ಒಬ್ಬನು ಆತನ್ನೇ ಹಿಡ್ಕೊಡಲಿಕ್ಕೆ ಸಿದ್ಧನಾಗಿರ್ತಾನೆ. ಆತನ ಯೇಸು ಸ್ವಾಮಿನೇ ಆ ದುಡ್ಡಕ್ಕಾಗಿ ಮಾರಾಟ ಮಾಡ್ಲಿಕ್ಕೆ ಸಿದ್ಧನಾಗಿರ್ತಾನೆ. ಆದ್ರೂ ಎಲ್ಲರನ್ನು ಒಂದೇ ರೀತಿ ಪ್ರೀತಿ ಮಾಡ್ತಾ ಇರ್ತಾನೆ. ಎಲ್ಲರ ಕಾಲಗಳು ತೊಳಿತಾನೆ. ಯಾರನ್ನು ಭೇದ ಮಾಡ್ಲಿಲ್ಲ. ಯಾವನು ತನ್ನ ಹಿಡ್ಕೊಡ್ತಾನೋ ಅಂತವನಿಗೆ ಆತನ ಮೊದಲು ತುತ್ತು ತೆಗೆದು ಆತನ ಬಾಯಲ್ಲಿಟ್ಟು ಪ್ರೀತಿ ಮಾಡ್ತಾನೆ. ಅಷ್ಟು ಪ್ರೀತಿ, ಅಷ್ಟು ಒಂದು ಹೊಸ ಆಜ್ಞೆ. ಆ ಆಜ್ಞೆ ಏನಂದ್ರೆ, ನಾನ್ ನಿಮ್ಮನ್ನು ಯಾವ ರೀತಿ ಪ್ರೀತಿಸಿದನೋ ಅದೇ ರೀತಿಯಲ್ಲಿ ನೀವು ಪ್ರೀತಿ ಮಾಡ್ಬೇಕು, ಅದೇ ರೀತಿಯಲ್ಲಿ ನೀವು ಪ್ರೀತಿ ಮಾಡ್ಬೇಕು. ಅದನ್ನ ಪ್ರಿಯ ನನ್ನ ಸಹೋದರ ನಾವು ನಮ್ಮ ಜೀವಿತದಲ್ಲಿ ನಾವೇನಾಗಿರ್ಬೇಕು, ದೇವರಿಗೆ ಇಷ್ಟವುಳ್ಳವರಾಗಿ ಹೊಸ ಆಜ್ಞೆಯನ್ನು ನೀವು ಒಬ್ಬರನ್ನೊಬ್ಬರು ಪ್ರೀತಿ, ಯಾವ ರೀತಿ ನಾನು ನಿಮ್ಮನ್ನು ಯಾವ ರೀತಿ ಪ್ರೀತಿಸಿದನೋ ಅದೇ ರೀತಿಯಲ್ಲಿ ನೀವು ಪ್ರೀತಿಸ್ಬೇಕು. ಹಾಗಾಗಿ ಈ ಸ್ವಾಮಿ ಏನ್ ಹೇಳ್ತಾ ಇದ್ದಾನೆ, ನನ್ನಲ್ಲಿ ಕಲ್ತುಕೊಳ್ರಿ. ಇವತ್ತೊಂದು ವಾಕ್ಯಾಂಶ ಏನಂದ್ರೆ, ನನ್ನಲ್ಲಿ ಕಲ್ತುಕೊಳ್ರಿ ಅಥವಾ ದೇವರಲ್ಲಿ ಕಲ್ತುಕೊಳ್ರಿ. ಏನ್ ಕಲ್ತ್ಕೊಳ್ಳೋದು? ಪ್ರೀತಿ ಮಾಡೋದನ್ನ ಕಲಿಬೇಕು. ಮತ್ತು ಇತರನ್ನು ಪ್ರೋತ್ಸಾಹದಂತ ಕಲಿಬೇಕು. ದೇವರ ಮಾತನ್ನು ಕೇಳುವಾಗ, ಯಾರೋ ದೊಡ್ಡವರೋ ಚಿಕ್ಕವರೋ ಬುದ್ಧಿವಾದ ಮಾತುಗಳು ಹೇಳುವಾಗ ಅದನ್ನು ಕೇಳೋದನ್ನ ಕಲಿಬೇಕು. ಮತ್ತು ಚಿಕ್ಕವರಾಗ್ಲಿ ದೊಡ್ಡವರಲ್ಲಿ ಯಾರಾಗ್ಲಿ ಗೌರವ ಕೊಟ್ಟು ಗೌರವ ತಗೊಳ್ಳೋದನ್ನ ನಾವು ಕಲಿಬೇಕು. ಮತ್ತು ಹೊಸ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಮಾಡುವುದನ್ನ ನಾವು ಕಲಿಬೇಕು. ದೇವರ ಮಾತುಗಳಿಂದ ಆಶ್ರಯಿಸ್ಲಿ. ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿಯುಳ್ಳ ಯೆಸಯ್ಯ, ನೀನು ಪರಿಶುದ್ಧ ಅನ್ನೋ ಸ್ತೋತ್ರ ವಂದನೆಪ್ಪ. ಹೌದು ಸ್ವಾಮಿ, ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು. ನನ್ನ ನಗುವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳ್ರಿ. ಹೌದು ಸ್ವಾಮಿ, ನಿನ್ನಲ್ಲಿ ಕಲಿಯುವಂತ ಎಷ್ಟೋ ವಿಷಯಗಳಿದೆ ಸ್ವಾಮಿ. ಹಾಗಾಗಿ ನಿನ್ನ ನಗುವನ್ನು ನಮ್ಮ ಭುಜದ ಮೇಲೆ ತೆಗೆದುಕೊಂಡು ಸ್ವಾಮಿ, ನಿನ್ನಲ್ಲಿ ಕಲಿಯುವಂತ ಕಾರ್ಯಗಳು ನಾವು ಕಲಿತು ಸ್ವಾಮಿ ಅಪ್ಪ, ನಿನ್ನ ನಾಮ ಮಹಿಮೆಗಾಗಿ ನಾವು ಈ ಲೋಕದಲ್ಲಿ ಸಾಕ್ಷಿಗಳಾಗಿ ಮಾದರಿಯಾಗಿ ಜೀವಿಸುವಂತೆ ಸ್ವಾಮಿ ನೀನ್ ಸಹಾಯ ಮಾಡಿ. ಕೇಳಿದ ಮಕ್ಕಳನ್ನು, ಈ ವಾಕ್ಯ ಕೇಳಿದ ಮಕ್ಕಳನ್ನು ಆಶ್ರಯಿಸು, ಕೇಳಲಿಕ್ಕಿರುವಂತವ್ರನ್ನ ಆಶ್ರಯಿಸು. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್.